ಹಾಯ್, ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆ. ನಾನು ನಿಮ್ಮ VSK ಬೈಕರ್. ಇವತ್ತು ನಾವು ಗದಗ ಹೋಗ್ತಾ ಇದ್ದೀವಿ. ಏನಪ್ಪ ವಿಷಯ ಅಂದರೆ DC Days ಕನ್ನಡ ಎಂಬ ಯೂಟ್ಯೂಬರ್ ಮೀಟಪ್ ಇಟ್ಟಿದ್ದಾರೆ ಇವತ್ತು. ಏನು ಮೀಟಪ್ ಅಂತಂದರೆ ಅವ್ರದ್ದೊಂದು ಯೂಟ್ಯೂಬಲ್ಲಿ ಒಂದು 100K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಒಂದು ಮೀಟಪ್ ಇಟ್ಟಿದ್ದಾರೆ ಗದಗದಲ್ಲಿ. ಹಾಗಾಗಿ ನಾವು ಮೀಟಪ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರು ಬೈಕರ್, ರೈಡ್ ಮಾಡ್ತಿರ್ತಾರೆ. ಅವರು ಸ್ಪೋರ್ಟ್ಸ್ ಬೈಕ್ಗಳೆಲ್ಲ ಇದ್ದಾವೆ. ಅವು ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಅವರೆಲ್ಲ ಬೈಕ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಅವ್ರ ಎಲ್ಲ ವೆಹಿಕಲ್ಗಳಿಗೂ ಡಿ-ಬಾಸ್ ಅನ್ನೋ ನಂಬರ್ ಪ್ಲೇಟ್ ಇದೆ ಅವ್ರ ಗಾಡಿಗೆ. ಅದೇ ಒಂದು ಕ್ರೇಜ್. ಅವರು ಪಕ್ಕ ಡಿ-ಬಾಸ್ ಅಭಿಮಾನಿ. ಮತ್ತು ಏನಂತಂದರೆ ಅವರು ಸ್ಪೋರ್ಟ್ಸ್ ಬೈಕಲ್ಲಿನೇ K2K ರೈಡು ಕಂಪ್ಲೀಟ್ ಮಾಡಿದ್ದಾರೆ. ಅದು ಒಂದು ವಿಶೇಷ. ಅವರು ಆ್ಯಕ್ಚುಲಿ ಈ ರೋಡ್ ಬಂದ್ಬಿಟ್ಟು ನಮಗೆ ರಾಯಚೂರಿಂದ ಸಿಂಧನೂರು ಹೈವೇ ಬರುತ್ತೆ. ಮೊದಲು 2 ಲೈನ್ ಇತ್ತು, ಇವಾಗ 4 ಲೈನ್ ಆಗಿದೆ ಹೈವೇ. ಇದು ಆ್ಯಕ್ಚುಲಿ ಟೋಲ್ ಬರೋದು ನೀರ್ಮಾನ್ವಿ ಹತ್ರ ಬರುತ್ತೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ ಇನ್ನೂ ರೋಡ್ ಅನ್ಕಂಪ್ಲೀಟಲ್ಲಿದೆ, ಇನ್ನೂ ರೋಡು ಮಾಡೋದಿದೆ. ಆ್ಯಕ್ಚುಲಿ ಸಿಂಧನೂರುವರೆಗೂ ರೋಡು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮಾನ್ವಿವರೆಗೂ ಅಷ್ಟೇ ಆಗಿದೆ. ಮಾನ್ವಿಯಿಂದ ಆ ಕಡೆ ಇನ್ನೂ ರೋಡ್ ವರ್ಕಿಂಗಲ್ಲಿದೆ, ಮಾಡಬೇಕಿನ್ನು. ಆ್ಯಕ್ಚುಲಿ ಇದೆ ನೋಡಿ ಮಾನ್ವಿ. ಇಲ್ಲಿಂದ ನಾವು ಲೆಫ್ಟಿಗೆ ತೊಗೊಂಡ್ರೆ ಸೀದಾ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ಒಂದು 200 ಮೀಟ್ರು ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಸೀದಾ ಹೋದರೆ ನಮಗೆ ಕೊಟ್ನೆಕಲ್ಲು, ಪೋತ್ನಾಳು ಮತ್ತು ಸಿಂಧನೂರು ಸಿಗುತ್ತೆ. ಆ್ಯಕ್ಚುಲಿ ನಾವು ಟಿಫಿನ್ನು ಸಿಂಧನೂರಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಗಂಗಾವತಿಗೆ ಹೋಗ್ಬಿಡೋದೆ. ಎಲ್ಲರೂ ಫ್ರೆಂಡ್ಸ್ ಬಂದರು. ಇವಾಗ ಗಂಗಾವತಿಯಿಂದ ಬಿಡ್ತಾ ಇದ್ದೀವಿ. ಈಗ ಇಲ್ಲಿಂದ ಸೀದಾ ಗದಗ ಒಂದಷ್ಟು ಹೆಚ್ಚು ಹೊಡಿಬೇಕಂತ ಮಾಡಿದ್ದೀವಿ. ನೋಡೋಣ ಬನ್ನಿ. ಎಲ್ಲನೊಂದು ಬ್ರೇಕ್ ಹಾಕೋದ ಹೆಂಗೆ, ಟೀ ಕಾಫಿ ಕುಡಿಯೋಕ್ಕೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಮೈಲೇಜ್ ಬರ್ತಾಯಿಲ್ಲ ಗುರು ಗಾಡಿ. ತುಂಬ ಈಗ 100 ಮೇಲೆ ಹೊಡೆದ್ರೆ ಗಾಡಿ ಮೈಲೇಜ್ ಬರೋಲ್ಲ ಗುರು. ಪೆಟ್ರೋಲ್ ಜಾಸ್ತಿ ಹೋಗ್ತಾ ಇದ್ದೇವೆ. ಏನು ಮಾಡೋಕ್ಕೆ ಬರೋಲ್ಲ, ಹೋಗ್ತಾ ಇದ್ದೀವಿ, ಹೋಗುತ್ತೆ ಪೆಟ್ರೋಲು. ಬನ್ನಿ ಮುಂದೆ ಹೋಗೋಣ ಬನ್ನಿ. ಗಂಗಾವತಿಯಿಂದ ಬೂದ್ಗುಂಪ ರೋಡು ಪರವಾಗಿಲ್ಲ, ಚೆನ್ನಾಗಿದೆ. ಬನ್ನಿ ಹೋಗೋಣ ಬನ್ನಿ. ನಿಮಗೋಸ್ಕರ ಒಂದು ಸಾಂಗ್. ಸುಮ್ನೆ ಚಮಕಾಯಿಸಿ ಬಿಡ್ತೀಯ, ತಳಕು ಬಳಕು ತೋರಿಸಿ ನನ್ನ ಜೀವ ತಿಂತೀಯ. ಇವಾಗ ಜಸ್ಟ್ ರೀಚ್ ಆದ್ವಿ. ದ ಮಲ್ನಾಡು ಕಿಚನ್ ಗದಗ ರೀಚ್ ಆಗಿದ್ದೀವಿ. ಇಲ್ಲಿ ಇನ್ನೂ ಬಂದಿಲ್ಲ ಅನ್ಸಕ್ಕೆ ಕಾಣುತ್ತೆ. ಮೋಸ್ಟ್ಲಿ ಇನ್ನೊಂದು 1/2 ಅವರ್ ಲೇಟ್ ಆಗ್ಬೋದು. ಏನೋ ಮಾತಾಡ್ತಾ ಇದ್ದಾರೆ ಟೀಮ್ ಅವ್ರ ಜೊತೆ. ಮೋಸ್ಟ್ಲಿ ಅದೇ ಮುಂದೆ ಪಾರ್ಕಿಂಗ್ ಮಾಡಂತ ಹೇಳ್ತಾ ಇರ್ಬೋದು. ನೋಡೋಣ. ಒಳಗಡೆ ಬಿಡಲ್ಲ ಅನಿಸುತ್ತೆ, ಇಲ್ಲ ಹೊರಗಡೆ ಎಲ್ಲೇನೋ ಗಾಡಿ ಪಾರ್ಕ್ ಮಾಡಬೇಕು. ಆ್ಯಕ್ಚುಲಿ ಒಳಗಡೆ ಅವ್ರ ಬೈಕ್ಗಳಿಗೆ ಮಾತ್ರ ಅಲ್ಲ ಇರ್ಬೋದು ಮೋಸ್ಟ್ಲಿ. ನೋಡೋಣ. ಇಲ್ಲಾಂದರೆ ಇಲ್ಲೆಲ್ಲ ಸೈಡ್ ಹಾಕಿದ್ರೆ ಆಯಿತು, ನೆರಳಿರುತ್ತಲ್ಲ. ಪರವಾಗಿಲ್ಲ ಗುರು, ಮೀಟಪ್ಗೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಸ್ಟೇಜ್ ಗೀಜ್ ಎಲ್ಲ ಹಾಕಿದ್ದಂಗಿದ್ದಾರೆ. ಬನ್ನಿ, ಅವ್ರು ಬಂದ್ಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಎಲ್ರಿಗೂ ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ ಯು. ವೆಲ್ಕಮ್ ಟು DC Days ಕನ್ನಡ. ಸ್ಟಾರ್ಟ್ ಮಾಡಿದ ಸರಿ, ಶುರು ಹಚ್ಚೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಸಿಕ್ಕಾಬಡೆ ದೂರದಿಂದ ಎಲ್ಲ ಬಂದಿದ್ದೀರಾ ನೀವು. ಪ್ಲಸ್ ಬೆಳಗ್ಗೆಯಿಂದ ಸುಮಾರು ಕಾಯ್ತಾ ಇದ್ದೀರಾ. ವೆರಿ ಸಾರಿ. ನಾವು ಕೂಡ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 3:30 ಹಂಗೆ ಬಂದಿದ್ದು. ಸೊ ನೀವೇನಾದ್ರು ಕಾದ್ಕೊಂಡು ವೇಟ್ ಮಾಡ್ತಾ ಇದ್ರೆ ವೆರಿ ಸಾರಿ. ಅದ್ರ ಜೊತೆಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಮಗೆ ಮಲ್ನಾಡ್ ಕಿಚನ್ನು. ಅದ್ರ ಜೊತೆಗೆ ನಮಗೆ ನಮ್ಮ ರಾಹುಲ್ ಭಾಯ್ ಮತ್ತೆ ಸಚಿನ್ ಭಾಯ್. ನಾವು ಇರೋದು ಬೆಂಗಳೂರಲ್ಲಿ. ಪಾಪ ಅವರು ಇಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟು ಕೂಡ ಈ ತರ ಬರ್ತಾ ಇದೆ, ಈ ತರ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಿದ್ದು. ಸೊ ನಮಗೆ ವಿಷನ್ ಅಷ್ಟೇ ಇದ್ದಿದ್ದು, ನಾರ್ತ್ ಕರ್ನಾಟಕದಲ್ಲೇನೆ ಒಂದು ಒಳ್ಳೆ ಮೀಟಪ್ ಮಾಡಬೇಕು, ಸಖತ್ ದೊಡ್ಡದಾಗಿರ್ಬೇಕು ಅಂತ ಹೇಳಿ.
ಅದಕ್ಕೋಸ್ಕರ ನಾವು ಗದಗ್ನ ಚೂಸ್ ಮಾಡ್ಕೊಂಡಿದ್ದು. ಗದಗು ನಮ್ಮ ಅಮ್ಮ ಅವ್ರ ಊರು, ಸೊ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಮಗೆ ರಿಲೇಷನ್ ಕೂಡ ಸಖತ್ ಕ್ಲೋಸ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಇರ್ತಾರೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಸೊ ಸುಮಾರು ಜನ ಬಂದಿದ್ದೀರಾ ನೀವು, ಸುಮಾರು ಬೈಕ್ ಎಲ್ಲ ರೈಡ್ ಎಲ್ಲ ಮಾಡ್ಕೊಂಡೆಲ್ಲ ಬಂದಿದ್ದೀರಾ, ಗೇರ್ಸ್ ಹಾಕೊಂಡು ಬಂದಿದ್ದೀರಾ, ಸಖತ್ ಖುಷಿ ಆಯ್ತು ನಮಗೆ. ಪ್ಲಸ್ ನಿಮ್ಮ ರೈಡಿಂಗ್ ಟೀಮ್ಸು ಕೂಡ ತುಂಬಾ ಚೆನ್ನಾಗಿ ನೀವೆಲ್ಲ ಕ್ಯಾರಿ ಔಟ್ ಮಾಡ್ತಾ ಇದ್ದೀರಾ, ಅದೊಂದು ನಮ್ಗೆ ಒಳ್ಳೆ ಖುಷಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದು 2021ರಲ್ಲಿ, 2021ರಿಂದ ಇವಾಗ 26 ಮಾರ್ಚ್ ಬಂದ್ಬಿಟ್ರೆ ಸುಮಾರು ಒಂದು 5 ವರ್ಷ. 5 ವರ್ಷದಲ್ಲಿ 1 ಲಕ್ಷ ಜನ ನಮಗೆ ಸಪೋರ್ಟ್ ಮಾಡ್ಕೊಂಡು ನೀವೆಲ್ಲ ಇರೋಂಥದ್ದು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆಲ್ಲದಕ್ಕೂ ಕೂಡ ಎಲ್ಲ ನಿಮ್ಮಿಂದನೇ ಆಗಿರೋಂಥದ್ದು. ಅದೊಂದು. ಇನ್ನೊಂದು, ನಿಮಗೆ ಸುಮಾರು ಜನರಿಗೆ ನಿಮ್ದು ಡೌಟ್ಸ್ಗಳು ಕೂಡ ಇರುತ್ತೆ, ನಮಗೆ DMs ಕೂಡ ಮಾಡ್ತಾ ಇರ್ತೀರಾ. ನಿಮಗೆ ಬೈಕ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಯಾವ್ದ್ರದ್ದೇ ರಿಲೇಟೆಡ್ ಡೌಟ್ಸ್ ಇರುತ್ತೆ. ಸೊ ಆ ಥರದ್ದು ಏನಾದ್ರು ಇದ್ರೂ ಕೂಡ ನಾವು ಒಂದ್ಸರಿ ಕೇಳೋಣ ಅಂತ ಹೇಳಿ, ಸೊ ನಾವು ಕಂಟಿನ್ಯೂ ಮಾಡ್ಕೊಳಕ್ಕಿಂತ ಮುಂಚೆ ನಿಮ್ಗೊಂದ್ಸರಿ ಮಾತಾಡ್ಸೋಣ ಅಂತ ಹೇಳಿ ಒಂದು ಇಷ್ಟ. ಆಮೇಲೆ ನಮ್ಮ ಏನಿರುತ್ತೆ ದಾಸ, ಅಯ್ಯ, ಆ ಮೂವಿಗಳಿಂದ ಎಲ್ಲ ನಾವು ಬಂದಿರೋಂಥದ್ದು. ನಮ್ಗೆ ಆಕ್ಟಿಂಗ್ ಅನ್ನೋಂಥದ್ದು ನಾವು ನೋಡೋಂಥದ್ದು ಬೇರೆ, ನಮ್ಮಲ್ಲಿ ನೋಡೋದು ಮನುಷ್ಯ ಹೆಂಗಿದಾನೆ ಅಂತ ಹೇಳ್ಬಿಟ್ಟು, ಮನುಷ್ಯ ಸರ್ವ್ ಮಾಡ್ತಾ ಇದ್ದಾನ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾನ, ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದ್ರ ಇವೆಲ್ಲ DC ಡೇಸ್ ಕನ್ನಡವರ ಕಲೆಕ್ಷನ್ಸು. ಕವಾಸಕಿ H2 ಆಗಿರ್ಬೋದು, ZX 6R ಆಗಿರ್ಬೋದು, S1000 RR ಆಗಿರ್ಬೋದು, ಇನ್ನು ಹಲವಾರು ಬೈಕ್ಸು ಎಲ್ಲ ಇವರು ಬೈಕ್ ಕಲೆಕ್ಷನ್ಸು. ಹಯಾಬುಸಾ ಎಲ್ಲ ಗಾಡಿಗಳು ಇವ್ರಿಗೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈಗ ಮೀಟಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೀಟಪ್ ಇನ್ನೂ ಇದೆ, ಬಟ್ ನಮಗೆ ಟೈಮ್ ಆಗುತ್ತೆ ಅಂತೇಳಿ ನಾವು ಬಿಡ್ತಾ ಇದ್ದೀವಿ. ರಾಯಚೂರು ಹೋಗ್ಬೇಕಲ್ಲ, ನಮಗೊಂದು 5 hours ಬೇಕಾಗುತ್ತೆ, 4.5 hours ಬೇಕಾಗುತ್ತೆ. ಯಾಕಂದರೆ ರೋಡ್ ಸರಿ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಬೇಗ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಜನ ಖಾಲಿ ಆಗ್ತಾ ಇದ್ದಾರೆ, ಮುಗೀತಲ್ಲ, ಇನ್ನೇನಿರುತ್ತೆ, ಹೋಗ್ತಾ ಇದ್ದಾರೆ ಎಲ್ಲರೂ. ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗಿ ಸಿಗೋಣ. ಬನ್ನಿ ಮೊದಲು ಪೆಟ್ರೋಲ್ ಹಾಕ್ಸೋಣ ಗಾಡಿಗೆ. ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಈಗ ಫುಲ್ ಟ್ಯಾಂಕ್ ಮಾಡಿಬಿಡಿ. ಫೋನ್ಪೇ ಇದೆಯಲ್ಲ? ಸಾಕು ಬಿಡಿ. ಎಷ್ಟಾಯಿತು? 818. 19 ಆಗ್ಬೇಕಾ? 819 ರೂಪಾಯಿ ಹಿಡಿತು ಪೆಟ್ರೋಲು. ಸೀದಾ ರಾಯಚೂರು ಆಯ್ತು ನೋಡಿ. அப்புறம் ஏறு மேடம். ಇವಾಗ ಜಸ್ಟ್ ನಾವು ಹುಬ್ಳಿ ಹೈವೇಯಿಂದ ಲೆಫ್ಟಿಗೆ ತೊಗೊಂಡಿದ್ದೀವಿ. ಇಲ್ಲೂ ಸೀದಾ ಗಂಗೋತಿಗೆ ಹೋಗುತ್ತೆ. ಇದು ರೂಟ್ ಬುದ್ಗಂಪಿಂದ ಗಂಗೋತಿ ಹೋಗುತ್ತೆ. ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ಇದನ್ನು ಇಷ್ಟೇ ನೋಡಿ ಇವತ್ತಿಂದ ರೈಡು. ಮೀಟಪ್ ಮುಗೀತು, ಸೀದಾ ರಾಯಚೂರು ಹೋಗ್ಬಿಡೋದು ಇವತ್ತು. ಮತ್ತೇನಪ್ಪ ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ವಿಡಿಯೋ ಅಂತ. ನಮ್ಮದು 2ನೇ ವಿಡಿಯೋ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಚೆನ್ನಾಗಿರೋ ಕಂಟೆಂಟ್ ಹಾಕ್ತೀನಿ, ಒಳ್ಳೆ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ.